ಮತ್ತೀಗೇನು ಮಾಡೋಣ? ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ಅಜ್ಜಿ ಏನಾದರೂ ಬಂದ್ಬಿಟ್ರೆ ಮಾನ ಮರ್ಯಾದೆ ಅದು ಇದು ಅಂತ ಹೇಳಿ ಆ ಚಂದ್ರತರನ್ಗೆ ಗಂಟು ಹಾಕ್ಬಿಡ್ತಾರೆ ನನ್ನನ್ನು. ನೋಡ್ದ್ಯಾ ನೀನು ಬೇರೆಯವ್ರಿಗೆ ಮದುವೆ ಮಾಡೋಕ್ಕೆ ಎಲ್ಲ ತುದಿಗಾಲು ನಿಂತಿದ್ದಾರೆ. ಆದರೆ ನಮ್ಮ ಸೇರ್ಸೋಕ್ಕೆ ಯಾರೂ ಇಲ್ಲ. ನಮ್ಮ ಪ್ರೀತಿಗೆ ಯಾರ ಬೆಂಬಲನೂ ಇಲ್ಲ. ಒಂದು ವೇಳೆ ಇದ್ದಿದ್ರೆ ನಾವು ವಿಜೃಂಭಣೆಯಿಂದ ಮದುವೆ ಆಗ್ಬೋದಿತ್ತಲ್ವಾ? ಎಲ್ಲರ ಥರ ಮದುವೆ ಆಗಿ ಸುಖವಾಗಿರ್ತಿದ್ವಿ. ಈಗ ನೋಡು ನಮ್ಮ ಪಾಡು, ಮನೆಯವರು ಇಲ್ಲ, ಮದುವೆನೂ ಇಲ್ಲ, ಒಬ್ಬಂಟಿಗಳಾಗ್ಬಿಟ್ವಿ. ನಮಗೆ ಅಮ್ಮನವರಿದ್ದಾರೆ ಕಣೋ ಬಂಗಾರಿ. ಸೂರ್ಯಾಂಶು, ತಾಯಿಗೆ ರಕ್ತದ ನೈವೇದ್ಯನ ಅರ್ಪಿಸು. ಅದನ್ನು ಸ್ವೀಕರಿಸಿ ಜಾಜಿ ಎಲ್ಲಿದ್ದಾಳೆ ಅನ್ನೋದನ್ನ ನಮಗೆ ತಿಳಿಸ್ಬೇಕು. ಕಟ್ಟಾಕಿರೋ ಕುರಿನ ಹೇಳ್ಕೊಂಡು ಬಾ. ಸರಿ ಗುರುಗಳೇ. ಅಮ್ಮನವ್ರು ಎಲ್ಲಿದ್ದಾರೆ? ನಮ್ಗೆ ಯಾರೂ ಇಲ್ಲ. ಅಮ್ಮನವ್ರಿದ್ದಿದ್ರೆ ನಾವೀಗ ಕದ್ದು ಓಡಾಡೋಗಿ ಮಾಡ್ತಿರ್ಲಿಲ್ಲ. ನಂಗೂ ನಿಂಗೂ ಮದುವೆ ಮಾಡ್ತಿದ್ರು. ಹಾಗನ್ಬಾರ್ದು ಕಣೋ ಬಂಗಾರಿ. ಅಮ್ಮನವ್ರು ಇದ್ದಿದ್ಕೇನೆ ನಾನು ಹಸೆಮಣೆಯಿಂದ ತಪ್ಪಿಸ್ಕೊಂಡು ನಿನ್ನ ಹತ್ರ ಬರೋ ಹಾಗಾಗಿದ್ದು. ತಾಳಿ ಕಟ್ಟಬೇಕಾಗಿದ್ದ ಹುಡುಗನೇ ನನ್ನ ನಿನ್ನ ಜೊತೆ ಕಳಿಸೋ ಹಾಗಾಗಿದ್ದು. ಬಾ, ನಿನ್ನ ಗುರಿ ತಲುಪೋದಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನಮ್ಮ ಪ್ರೀತಿಗೆ ಅಮ್ಮನವ್ರ ಬೆಂಬಲ ಇದ್ದೇ ಇದೆ ಕಣೋ. ಅದಕ್ಕೆ ಅವ್ರ ಸನ್ನಿಧಾನದಲ್ಲೇ ನಾವು ಒಂದಾಗೋ ಹಾಗೆ ಮಾಡಿದ್ದಾರೆ. ಅವ್ರು ಇಲ್ಲಿ ನಮ್ಗೆ ಆಶ್ರಯ ಕೊಟ್ಟಿದ್ದಾರೆ ಅಂದರೆ ಇದು ಶುಭ ಸೂಚನೆನೇ. ಪ್ರಪಂಚದಲ್ಲಿ ನಮಗೆ ಯಾರಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಅಮ್ಮನವ್ರಂತೂ ನಮ್ಮ ಪಾಲಿಗಿದ್ದಾರೆ. ಪ್ರಾಣಿ ಹತ್ಯೆ ಮಹಾಪಾಪ. ಸಾಕು ನಿಲ್ಸು ನಿನ್ನ ಉದ್ದಟತನ. ನನಗೆ ಪ್ರವಚನ ಕೊಡೋದಕ್ಕೆ ನೀನು ಯಾರು? ನಿಮ್ಮ ಹಿತೈಷಿ ಅನ್ಕೊಳ್ಳಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಸಲುವಾಗಿ ಪ್ರಾಣಿ ಬಲಿ ಕೊಟ್ಟು ಮತ್ತಷ್ಟು ಪಾಪಕ್ಕೆ ಗುರಿ ಆಗ್ಬೇಡಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ನೀನು ಉತ್ತರ ಕೊಡ್ತೀಯ? ಅದು ಹೇಗೆ ಸಾಧ್ಯ? ನಿಮ್ಮ ಸಮಾಧಾನಕ್ಕೆ ಬೇಕಾದ್ರೆ ನಿಮ್ಮ ತಾಯಿ ರಕ್ತನ ವರ್ಜಿಸಿ ನನ್ನನ್ನ ಇಲ್ಲಿಗೆ ಕಳಿಸಿದಾಳೆ ಅಂತ ಅಂದ್ಕೊಳ್ಳಿ. ಹೌದಾ? ಹಾಗಿದ್ರೆ ಹೇಳು, ನಮ್ಮ ವೈರಿಗಳಾದ ಜಾಜಿ ಮತ್ತೆ ಬಂಗಾರಿ ಎಲ್ಲಿದ್ದಾರೆ? ಇಷ್ಟೇ ತಾನೇ? ಖಂಡಿತ ಉತ್ತರ ಕೊಡ್ತೀನಿ. ಆ ಕುರಿನ ಬಿಟ್ಟು ಕಳಿಸಿ. ಆಯ್ತು, ಮಾತು ಕೊಡ್ತಾ ಇದ್ದೀನಿ, ಬಿಟ್ಟು ಕಳಿಸ್ತೇನೆ. ಈಗ ಹೇಳು. ಜಾಜಿ ಮತ್ತೆ ಬಂಗಾರಿ ಊರಾಚೆ ಇರೋ ಕಾಡಿಗೆ ಹೋಗಿದ್ದಾರೆ. ನಿಮ್ಮ ಪ್ರತಿಸ್ಪರ್ಧಿ ವಿರೂಪಾಕ್ಷ
ಅವ್ರ ಮಗ ಚಂದ್ರಧರನೊಂದಿಗೆ ಈಗಾಗಲೇ ತಲುಪಿರ್ತಾರೆ. ಜಾಜಿ ಬೇಕಾದ್ರೆ ನೀವು ಈ ಕೂಡಲೇ ಹೊರಡಿ. ನನ್ನನ್ನು ದಾರಿ ತಪ್ಪಿಸೋಳು ಅಂತ ಯಾಕೆ ಅಂದ್ಕೋತೀರಾ? ಆ ಜಗನ್ಮಾತೆ ನಿಮಗೆ ದಾರಿ ತೋರಿಸೋದಕ್ಕೆ ನನ್ನನ್ನು ಇಲ್ಲಿ ಕಳಿಸಿರಬಹುದಲ್ವಾ? ಜಾಜಿ ಮತ್ತೆ ಬಂಗಾರಿ ಊರಾಚೆ ಇರೋ ಕಾಡಿಗೆ ಹೋಗಿದ್ದಾರೆ. ಏನಾಗಿದೆ? ಯಾವ ಕಡೆಯಿಂದ ಬಂದರೂ ಹೊರಟು ದಾರಿಯಲ್ಲೇ ಬಂದು ಸೇರ್ಕೊಳ್ತಾ ಇದೀವಲ್ಲ. ದಾರಿ ತಪ್ಪಿಟ್ವಾ ವಿರೂಪಾಕ್ಷ? ಇಲ್ಲ ವೈಜಯಂತಿ, ಇದೇ ಕಾಡಿನಲ್ಲಿ 5-6 ಸಾರಿ ಓಡಾಡಿದ್ದೀನಿ. ಪರಿಚಿತವಾದ ಜಾಗ. ನನಗೆ ದಾರಿ ತಪ್ಪೋದು ಅಂದರೆ ಏನರ್ಥ? ನೀವು ಯಾವಾಗ ತಾನೇ ದಾರಿ ತಪ್ಪಿಲ್ಲ? ಚಂದ್ರ, ಮುಂಚೆನೆ ನಾನು ನೊಂದಿದ್ದೆ, ಇನ್ನೂ ನೋಯಿಸ್ಬೇಡ. ಇಂಥ ಸಂದರ್ಭದಲ್ಲಿ ಇಂಥ ಮಾತು ಬೇಕಾಗಿಲ್ಲ. ಸಾಧ್ಯವಾದರೆ ತಂದೆಗೆ ಸಹಾಯ ಮಾಡು, ದಾರಿ ತೋರಿಸೋ ಪ್ರಯತ್ನ ಮಾಡು. ಆಗೋದಿಲ್ಲ. ಯಾವಾಗ ನಾನು ಮಂತ್ರಿಸಿದ ಕಾಯಿ ನನ್ನ ಕೈಯಿಂದ ಕೆಳಗೆ ಬಿದ್ದು ಹೊಡೆದೋಯ್ತೋ ಆಗಲೇ ನನ್ನ ಪ್ರಯತ್ನಕ್ಕೆ ಪೂರ್ಣ ವಿರಾಮ ಇಟ್ಟೆ. ಮತ್ತೆ ನಿಮ್ಮ ಅಣ್ಣಂಗೆ ಹೇಳಿ, ಪ್ರತಿ ಸಲ ನನ್ನಿಂದ ಸಹಾಯ ಸಿಗತ್ತೆ ಅನ್ನೋ ಹುಚ್ಚು ಭ್ರಮಲ್ಲಿ ಇರಬೇಡಿ ಅಂತ. ಕೇಳಿಸ್ಕೊಂಡ್ಯಲ್ಲ ಅವನ ಮಾತು ವಿರೂಪಾಕ್ಷ? ನೀನೇ ದಾರಿ ಹುಡ್ಕೋ. ಜಾಜಿ ಸಿಕ್ಕಿದ್ರೆ ಅವನ ಕೈಲಿ ತಾಳಿ ಕಟ್ಸೋದು ನನ್ನ ಜವಾಬ್ದಾರಿ. ಈ ಸಲ ಯಾವುದೇ ಕಾರಣಕ್ಕೂ ಗುರಿ ತಪ್ಪಲ್ಲ. ಇಲ್ಲಿ ನಡೆಯೋ ಮಂಗಳ ಕಾರ್ಯಕ್ಕೆ ನವದುರ್ಗಿಯರದ್ದೇ ಪರಿಚಾರಿಕೆ. दृश्य विभूति वाहन करी ब्रह्मांड भांडोदरी लीला नाटक सूत्र खेलन करी विज्ञान दीपांकुरी श्री विश्वेश मन प्रसादन करी काशीपुराधीश्वरी भिक्षां देहि कृपावलंबन करी माता अन्नपूर्णेश्वरी ಆದಿಕ್ಷಾಂತ ಸಮಸ್ತ. ಇವತ್ತು ಬಹಳ ವಿಶೇಷವಾದ ದಿನ. ನಿಮ್ಮಿಬ್ಬರ ಮದುವೆ. ಶ್ರೀಚಕ್ರದ ಕನಸನ್ನ ಬಿಟ್ಬಿಡು ವಿರೂಪಾಕ್ಷ. ತಾಳಿ ಕಟ್ಟೋದು ನನ್ನ ಮಗ ಚಂದ್ರ, ಶ್ರೀಚಕ್ರ ನಂದು. ಇಲ್ಲ, ತಾಳಿ ಕಟ್ಟೋದು ನನ್ನ ತಮ್ಮ ಸೂರ್ಯಾಂಶು, ಶ್ರೀಚಕ್ರ ನಂದು.